ದಾವಣಗೆರೆ ಬಾಗಲಕೋಟೆಯಲ್ಲಿ ಕೂಡ ಮತ ಎಣಿಕೆ ಸ್ಟಾರ್ಟ್ ಆಗಿದೆ. ಟೈಮ್ ಈಸ್ 8 o'clock now. ಅಂಚೆ ಮತಗಳನ್ನು ಎಣಿಕೆ ಮಾಡಿದ ನಂತರದಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಗಳನ್ನು ಅಥವಾ EVM ಬ್ಯಾಲೆಟ್ಗಳನ್ನು ಓಪನ್ ಮಾಡ್ತಾರೆ. ಅಸ್ಸಾಂ, ಪುದುಚೇರಿ ಇಲ್ಲೂ ಕೂಡ ಅಷ್ಟೇ ಮತ ಎಣಿಕೆ ಶುರುವಾಗಿದೆ. ನನಗನ್ನಿಸ್ತಾ ಇದೆ ಪುದುಚೇರಿದು ಭಾಳ ಪಟ್ ಅಂತ ಬಂದ್ಬಿಡುತ್ತೆ, ಯಾಕಂದರೆ ಇರೋದೇ 30 ಕ್ಷೇತ್ರಗಳು. ಇನ್ನು ನಮ್ಮ ಉಪಚುನಾವಣೆಯದ್ದಂತೂ ಈಗ 8 ಗಂಟೆ ಟೈಮ್ ಅಲ್ವಾ ಸಾಹೇಬ್ರೆ? ನನ್ನ ಪ್ರಕಾರ ಒಂದು 9:09ವರೆಗೆ ಆಲ್ಮೋಸ್ಟ್ ಕ್ಲಿಯರ್ ಪಿಕ್ಚರು ನಿಮಗೆ ಸಿಕ್ಕೇ ಹೋಗುತ್ತೆ. ಹಾಗಾಗಿ ಯಾವುದೇ ಅನುಮಾನಗಳು ಬೇಡ. ತುಂಬ ಜಾಸ್ತಿ ಟೈಮ್ ಕೂಡ ಇದು ಎಳೆಯೋದಿಲ್ಲ. ಭಾಳ ನೇರ, ಭಾಳ ಸ್ಪಷ್ಟ. ಬಾಗಲಕೋಟೆಯಲ್ಲಿ ಯಾರು ಗೆದ್ದರು, ದಾವಣಗೆರೆಯಲ್ಲಿ ಯಾರು ಗೆದ್ದರು, ಸಮರ್ಥರ, ಅಸಮರ್ಥರ, ಮತ್ತೊಬ್ಬರ, ಮಗದೊಬ್ಬರ, ಇದೆಲ್ಲ ಗೊತ್ತಾಗ್ಬಿಡುತ್ತೆ. ಇನ್ನು ಬಾಗಲಕೋಟೆಯಲ್ಲಿ ಚರಂತಿ ಮಠರ, ಮೇಟಿ ಸಾಹೇಬ್ರು ಆಟ ಏನಾದರೂ ಮತಗಳ ಎಣಿಕೆ ಸಂದರ್ಭದಲ್ಲಿ ಭಾಳ ನೀಟಾಗಿ ಮತದಾರ ಪ್ರಭುವಿನ ಕಡೆಗೆ ಒಲವು ತೋರಿಸುವ ಕಡೆಗೆ ಏನಾದರೂ ಸೆಳ್ಕೊಂಡಿದ್ದಾರಾ, ಇದು ಕೂಡ ಭಾಳ ಚೆನ್ನಾಗಿ ಗೊತ್ತಾಗುತ್ತೆ. ಇನ್ನು ಚರಂತಿ ಮಠರು ತಮ್ಮ ಎಲ್ಲ ರೀತಿಯ ಕೈಂಕರ್ಯಗಳನ್ನು ಮತದಾರ ಪ್ರಭುಗಳಿಗೆ ಸನ್ಮಾನವಾಗಿ ಮಾಡುವ ಮೂಲಕ ಭಾಳ ನೀಟಾಗಿ ಏನಾದರೂ ಮತಗಳನ್ನು ಸೆಳ್ಕೊಂಡಿದ್ದಾರಾ ಅನ್ನೋದು ಕೂಡ ಭಾಳ ಸ್ಪಷ್ಟವಾಗಿ, ಭಾಳ ನೀಟಾಗಿ ಗೊತ್ತಾಗುತ್ತೆ. ನಾವು ಲೆಟ್ ಮಿ ಇಂಟ್ರೊಡ್ಯೂಸ್ ಯು ಟು ಅವರ್ ರಾಜ್ ನ್ಯೂಸ್ ಸ್ಕ್ರೀನ್. ಓಕೆ, ಐ ವಿಲ್ ಜಸ್ಟ್ ಟೇಕ್ 30 seconds. ನಾನು ಜಾಸ್ತಿ ಸಮಯ ತೆಗೆದುಕೊಳ್ಳೋದಿಲ್ಲ. ಯಾಕೆ ಗೊತ್ತಾ, ಇನ್ನೇನು ಮತಗಳ ಎಣಿಕೆ ಶುರುವಾಗುತ್ತೆ. ನಾನು ಜಾಸ್ತಿ ಟೈಮು ಮಾತಾಡ್ತಾನೆ ತಗೊಂಡ್ರೆ ಯಾವುದಕ್ಕೂ ಸರಿ ಹೋಗೋದಿಲ್ಲ. ಸೊ ಎಡಗಡೆ ಗಮನಿಸ್ತಾ ಇದ್ದೀರಿ, ಪುದುಚೇರಿ, ಅಸ್ಸಾಮು, ಹೀಗೆ ಬೇರೆ ಬೇರೆ ರಾಜ್ಯಗಳದ್ದು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಕೆಳಗಡೆ ಭಾಗ ಗಮನಿಸಿ, ಪಂಚತೀರ್ಪು ಅಂತ ಬರ್ತಾ ಇದೆಯಲ್ಲ, ಅಲ್ಲಿ ತಮಿಳುನಾಡಿನ ಡೀಟೇಲ್ಸ್ ಸಿಗುತ್ತೆ ನಿಮಗೆ, ಮತ್ತು ಬೇರೆ ಬೇರೆ ಡೀಟೇಲ್ಸ್ ಸಿಗುತ್ತೆ ನಿಮಗೆ. ಬಲಗಡೆ ಭಾಗದ್ದು ಗಮನಿಸಿ, ಅಂದರೆ ಸ್ಕ್ರೀನ್ ಟುವರ್ಡ್ಸ್ ಯುವರ್ ರೈಟ್ ಹ್ಯಾಂಡ್ ಸೈಡ್, ಅಲ್ಲಿ VIP ಕ್ಯಾಂಡಿಡೇಟ್ಗಳು, ಘಟಾನುಘಟಿಗಳು ಯಾರಿದ್ದಾರೆ ಅದು ನಿಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮೇಲ್ಗಡೆ ಅಂದರೆ ನನ್ನ ತಲೆ ಮೇಲೆ ನೋಡಿ, TV ಸ್ಕ್ರೀನ್ ಮೇಲೆ, ಅಲ್ಲಿ ನಿಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಮ್ಮ ಬಾಗಲಕೋಟೆ, ನಮ್ಮ ದಾವಣಗೆರೆ ದಕ್ಷಿಣ. ಗೊತ್ತಾಯ್ತಾ? ದಿಸ್ ಈಸ್ ವೆರಿ ಸಿಂಪಲ್, ನೋ ಕನ್ಫ್ಯೂಷನ್